ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಸೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮೊದಲು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಶುರುವಿನಲ್ಲಿ ರವಿ ಹೋಟೆಲ್ನಲ್ಲಿ ಕೆಲಸ ಮಾಡುವಾಗ ಅವ್ರ ಅತ್ತೆ ಶ್ರೀಲಾ ಅವರು ಹೋಗ್ಬಿಟ್ಟು ಜಗಳ ಆಡಿ ಬರ್ತಾರೆ. ನೆಕ್ಸ್ಟ್ ಈ ಕಡೆ ರೋಹಿಣಿ ರೂಮಲ್ಲಿ ಯೋಚನೆ ಮಾಡ್ಕೊಂಡು ನಿಂತಿರ್ತಾಳೆ. ಆಗ ಶಾಂತಿ ಅಲ್ಲಿಗೆ ಹೋಗ್ಬಿಟ್ಟು ಯೋಚನೆ ಮಾಡ್ತಾ ನಿಂತ್ಕೊಂಡಿರುವಾಗ ಆಗ ಶಾಂತಿ ರೋಹಿಣಿ ರೋಹಿಣಿ ಅಂತ ಕೂಕೊಂಡು ರೂಮ್ ಒಳಗಡೆ ಬರ್ತಾರೆ. ಆಗ ರೋಹಿಣಿ ಕೇಳಿಸ್ಕೊಂಡು, ಅಯ್ಯೋ ಕರ್ಮ, ಇವರು ನೋಡಿದ್ರೆ ಇನ್ಕಮ್ ಟ್ಯಾಕ್ಸ್ ಅವ್ರು ನೋಡ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ರೋಹಿಣಿ ಅನ್ಕೊಂತಾಳೆ. ಆಗ ಒಳಗಡೆ ಬಂದಾಗ ಏನತ್ತೆ ಕರೆದ್ರಲ್ಲ ಏನು ಅಂತ ಹೇಳ್ಬಿಟ್ಟು ಕೇಳಿದಾಗ ಆಗ ಶಾಂತಿ ಹೇಳ್ತಾರೆ, ಏನೂ ಇಲ್ಲಮ್ಮ, ನನ್ನ ಮಗಂದು ಕೆಲಸದ ಬಗ್ಗೆ ಯೋಚನೆ ಮಾಡೋಣ ಅಂತ ಮಾತಾಡೋಣ ನಿನ್ನ ಹತ್ರ ಅಂತ ಹೇಳ್ಬಿಟ್ಟು ಬಂದೆ ಅಂತ ಹೇಳಿದಾಗ ಆಗ ರೋಹಿಣಿ ಹೇಳ್ತಾರೆ, ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೀನಿ ಅತ್ತೆ ಅಂತ ಹೇಳ್ಬಿಟ್ಟು ರೋಹಿಣಿ ಕೂಡ ಹೇಳ್ತಾಳೆ. ಆಗ ರೋಹಿಣಿ ಹೇಳ್ತಾಳೆ, ಅಲ್ಲ ಅತ್ತೆ, ನಮ್ಮನ್ನೆಲ್ಲ ಬಿಟ್ಟು ಬೇರೆ ಕಡೆ ಹೋಗಿ ಕೆಲಸ ಮಾಡೋದೇನಿದೆ, ನಮ್ಮ ಜೊತೆನೇ ಇದ್ಬಿಟ್ಟು ಅವ್ರು ಕೆಲಸ ಮಾಡ್ಬೋದಲ್ಲ, ಅವ್ರನ್ನ ಬಿಟ್ಟು ನನಗಿರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳಿದಾಗ ಆಗ ಶಾಂತಿ ಹೇಳ್ತಾಳೆ, ಅಲ್ಲಮ್ಮ, ದೊಡ್ಡ ಮನುಷ್ಯ ಆಗೋ ಯೋಗ ಬಂದಿದೆ, ಈಗ ಯೋಗನ ನಾವು ಕಳ್ಕೊಬಾರ್ದು ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾಳೆ. ಆಯ್ತಮ್ಮ, ಹಾಗಿದ್ರೆ ಅವನು ತುಂಬ ದೂರ ಹೋಗಬಾರ್ದು ಅಂತಂದರೆ ಅವನಿಗಾಗಿ ಒಂದು ಬಿಸ್ನೆಸ್ ಅಂತ ಒಂದು ರೆಡಿ ಮಾಡಿಕೊಟ್ರೆ ಅವನು ಇಲ್ಲೇ ಇರ್ಬೋದು ಅಂತ ಹೇಳಿದಾಗ ಆಗ ರೋಹಿಣಿ ಹೇಳ್ತಾಳೆ, ಹೌದು ಅತ್ತೆ, ನೀವು ಹೇಳೋದು ಕರೆಕ್ಟೇ ಅಂತ ಹೇಳ್ಬಿಟ್ಟು ಆಗ ರೋಹಿಣಿ ಹೇಳ್ತಾಳೆ, ಏನತ್ತೆ ಬಿಸ್ನೆಸ್ ಅಂತ ಅಂದರೆ ಓಕೆ, ಬಿಸ್ನೆಸ್ಸಿಗೆ ದುಡ್ಡಲ್ಲಿಂದ ತರೋದು ಅಂತ ಹೇಳಿದಾಗ ಆಗ ಶಾಂತಿ ಹೇಳ್ತಾಳೆ, ಅಲ್ಲಮ್ಮ, ಹಿತ್ತಲಲ್ಲಿ ಬಾವಿ ಇಟ್ಕೊಂಡು ಮಿನರಲ್ ವಾಟರ್ಗೆ ಊರೆಲ್ಲ ಹುಡುಕಿದ್ರ ನನಗೆ ಆಯಿತು ಅಂತ ಹೇಳಿದಾಗ ಆಗ ರೋಹಿಣಿಗೆ ಯೋಚನೆ ಮಾಡ್ತಾಳೆ, ಶಾಕ್ ಆಗ್ತಾಳೆ. ಓ, ನನ್ನ ಹತ್ರನೇ ಬರ್ತಾ ಇದ್ದಾರೆ ಇವರು, ನನಗೆ ಗೊತ್ತಾಯಿತು ಅಂತ ಹೇಳ್ಬಿಟ್ಟು ರೋಹಿಣಿ ಶಾಕ್ ಆಗ್ತಾಳೆ. ಅಲ್ಲಮ್ಮ, ಅವನು ತುಪ್ಪಕ್ಕೆ ಆಸೆ ಪಟ್ಟ, ಇಲ್ಲಿ ಜೇನುತುಪ್ಪನೇ ಸಿಗ್ತಾ ಇದೆ, ನೀನು ಸ್ವಲ್ಪ ಮನ್ಸು ಮಾಡಬೇಕಮ್ಮ ಅಂತ ಹೇಳ್ಬಿಟ್ಟು ಶಾಂತಿ ಹೇಳಿದಾಗ ಆಗ ರೋಹಿಣಿ ಅಂದರೆ ಅತ್ತೆ ನೀವು ಹೇಳ್ತಾರ ಅರ್ಥ ಅಂತ ಹೇಳಿದಾಗ ಆಗ ಶಾಂತಿ ಹೇಳ್ತಾಳೆ, ಅಲ್ಲಮ್ಮ, ನಿನ್ನ ಕುಬೇರನ ಮಗಳಾಗ್ಬಿಟ್ಟು ನೀವು ಅಳಿಯ ಬೇರೆ ಕೆಲಸ ಮಾಡೋದು ಚೆನ್ನಾಗಿರುತ್ತಾ, ನೀನು ಸ್ವಲ್ಪ ಮನ್ಸು ಮಾಡಿದರೆ ಎಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ಶಾಂತಿ ಹೇಳಿದಾಗ, ಅಲ್ಲಮ್ಮ ರೋಹಿಣಿ, ನೀನು 14 ಲಕ್ಷಕ್ಕೆ ಇನ್ನೊಂದು ಸ್ವಲ್ಪ ಲಕ್ಷ ಹಾಕ್ಬಿಟ್ಟು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಡೋಕ್ಕೆ ನಿಮ್ಮ ಅಪ್ಪನ ಹತ್ರ ಮಾತಾಡಮ್ಮ ಅಂತ ಹೇಳ್ಬಿಟ್ಟು ಶಾಂತಿ ಹೇಳಿದಾಗ ಆಗ ಮನಸ್ಸಿನಲ್ಲಿ ರೋಹಿಣಿ ಹೇಳ್ಕೊತಾಳೆ, 14 ರೂಪಾಯಿಗೆ ಗತಿ ಇಲ್ಲ, ಇನ್ನು 14 ಲಕ್ಷ ಜೊತೆ ಇನ್ನೂ ಲಕ್ಷ ಸೇರಿಸಿ ನಾನು ಎಲ್ಲಿಂದ ತರಲಿ ಅಂತ ಹೇಳ್ಬಿಟ್ಟು ರೋಹಿಣಿ ತುಂಬ ಯೋಚನೆ ಮಾಡ್ತಾ ಇರ್ತಾಳೆ ಮನಸ್ಸಲ್ಲಿ. ರೋಹಿಣಿ ಯೋಚನೆ ಮಾಡುವಾಗ ಶಾಂತಿ ಹೇಳ್ತಾಳೆ, ಅಲ್ಲಮ್ಮ, ಅವನಿಗೆ ಸ್ವಲ್ಪ ನೀನು ನಡೆಯೋಕ್ಕೆ ಸಹಾಯ ಮಾಡಿದರೆ ಸಾಕು, ಆಮೇಲೆ ಅವನು ಯಾರ ಕೈಗೂ ಸಿಗಲ್ಲ, ಓಡೇ ಬಿಡ್ತಾನೆ ಅಂತ ಹೇಳ್ಬಿಟ್ಟು ಶಾಂತಿ ಹೇಳಿದಾಗ ರೋಹಿಣಿ ಯೋಚನೆ ಮಾಡ್ತಾ ಇರ್ತಾಳೆ. ಆಗ ನೋಡಮ್ಮ ರೋಹಿಣಿ, ಸ್ವಲ್ಪ ನಿನ್ನ ತಂದೆಯವ್ರದ್ದು ಫೋನ್ ನಂಬರ್ ಕೊಡು, ನಾನೇ ಮಾತಾಡ್ತೀನಿ, ಇಲ್ಲ ನಿಮ್ಮ ಮಾವನ ಹತ್ರ ನಿಮ್ಮ ಮಾವನ ನಂಬರ್ ಕೊಡು, ನಾನೇ ಮಾತಾಡ್ಬಿಟ್ಟು ಅವ್ರ ಹತ್ರ ಹೇಳ್ತೀನಿ, ಆಗ ನಿಮ್ಮ ತಂದೆಗೆ ತಿಳಿಸ್ತಾರೆ ಅಂತ ಹೇಳಿದಾಗ ಆಗ ರೋಹಿಣಿ, ಬೇಡ ಅತ್ತೆ, ನಾನೇ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳ್ತಾಳೆ. ಆಗ ಶಾಂತಿ ಹೇಳ್ತಾಳೆ, ಅಬ್ಬಾ, ನೀವು ಇಷ್ಟು ಹೇಳ್ದಲ್ಲ, ನೀನು ನಮ್ಮ ಮನೋಜ ಬಿಸ್ನೆಸ್ ಮಾಡ್ದಂಗೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಶಾಂತಿ ಹೊರಟೋಗ್ತಾಳೆ. ಶಾಂತಿ ಅಲ್ಲಿಂದ ಹೊರಟೋದ ತಕ್ಷಣ ರೋಹಿಣಿ, ಅಯ್ಯೋ ಇವ್ರೇನಿರು ಯಾವಾಗ ನೋಡಿದ್ರು ದುಡ್ಡು 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 ಅಂತಾರೆ ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳ್ತಾ ಇರ್ತಾಳೆ. ಹೇಗೆ ಅರೇಂಜ್ ಮಾಡಲಿ ನಾನು ಅಂತ ಹೇಳ್ಬಿಟ್ಟು ಅನ್ಕೋತಾ ಇರ್ತಾಳೆ. ಇನ್ನೊಂದು ಕಡೆ ಶ್ರುತಿ ಅವಳು ಮೊಬೈಲ್ ನೋಡ್ಕೊಂಡು ಮಲಗಿರ್ತಾಳೆ. ಆಗ ರವಿ ಬಂದ್ಬಿಟ್ಟು ಶ್ರುತಿಗೆ, ನೀನು ಎದಳ ಮೇಲೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ರವಿ ಎದಳೆ ಮೇಲೆ ಅಂತ ಹೇಳ್ಬಿಟ್ಟು ಶ್ರುತಿ ಕೈಯಿಂದ ಮೊಬೈಲ್ ತೆಗೆದ್ಬಿಟ್ಟು ಬೆಡ್ ಮೇಲೆ ಹಾಕ್ತಾನೆ. ಏಯ್ ರವಿ, ವಾಟ್ ರಾಂಗ್ ವಿತ್ ಯು ಅಂತ ಹೇಳ್ಬಿಟ್ಟು, ಈಗ ಮೊಬೈಲ್ ನಂದು ಹೊಡೆದೋಗ್ತಿತ್ತು ಅಂತ ಹೇಳಿದಾಗ ನಿನ್ನಿಂದ ನನ್ನ ಕೆಲಸನೇ ಹೊರಟೋಗ್ತಿತ್ತು ಅಂತ ಹೇಳ್ಬಿಟ್ಟು ರವಿ ಹೇಳ್ತಾನೆ. ಶ್ರುತಿ, ಏನು ನನ್ನಿಂದ ನಾನೇನು ಮಾಡಿದೆ ಅಂತ ಹೇಳ್ಬಿಟ್ಟು ಶ್ರುತಿ ಹೇಳ್ತಾಳೆ. ಆಗ ರವಿ ಹೇಳ್ತಾನೆ, ನಿಮ್ಮಮ್ಮ ನನ್ನ ರೆಸ್ಟೋರೆಂಟ್ ಬಂದ್ಬಿಟ್ಟು ಜಗಳ ಆಡಿದ್ರು ಗೊತ್ತಾ ಅಂತ ಹೇಳಿದಾಗ, ಅಮ್ಮ ನಿಮ್ಮ ರೆಸ್ಟೋರೆಂಟಿಗೆ ಬಂದಿದ್ರಾ ಅಂತ ಹೇಳ್ಬಿಟ್ಟು ಶ್ರುತಿ ಕೇಳ್ತಾಳೆ. ಆಗ ರವಿ ಹೇಳ್ತಾನೆ, ನಿನಗೇನು ಗೊತ್ತಿಲ್ಲ ಥರ ನಾಟಕ ಆಡ್ಬೇಡ ನೀನು ಅಂತ ಹೇಳಿದಾಗ, ಐ ಪ್ರಾಮಿಸ್, ನನಗೆ ಗೊತ್ತಿಲ್ಲ ಅವರು ಅಲ್ಲಿ ಬಂದಿದ್ದು ಅಂತ ಹೇಳ್ಬಿಟ್ಟು ಶ್ರುತಿ ಹೇಳ್ತಾಳೆ. ಆಗ ರವಿ ಹೇಳ್ತಾನೆ, ಇದು ಮಾತಾಡೋ ಜಾಗ ಅಲ್ಲ ಅತ್ತೆ, ಹೋಗಿ ಅಂತ ಹೇಳ್ತಾ ಇದ್ದೀನಿ, ಆದರೂ ಕೂಗಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ರವಿ ಹೇಳ್ತಾನೆ. ಅತ್ತೆ, ನಾನು ಮಾಡಿರೋ ಅಡುಗೆ ಸೀದೋಗ್ತಾ ಇದೆ ಅಂದರೆ ನಮ್ಮ ಮಗಳು ಜೀವನನೂ ಕೂಡ ಹೀಗೆ ಸೀದೋಗ್ತಾ ಇದೆ ಅಂತ ಹೇಳ್ತಾರೆ ಅಂದಾಗ ಆಗ ಶ್ರುತಿ ಹೇಳ್ತಾಳೆ, ನೀನು ಅಲ್ಲಿ ಉತ್ತರ ಕೊಡಬೇಕಾಗಿತ್ತು, ಇಲ್ಲೇನು ಬಂದ್ಬಿಟ್ಟು ಹಾರಾಡ್ತಿದ್ಯಾ ನನ್ನ ಹತ್ರ ಅಂತ ಹೇಳ್ಬಿಟ್ಟು ಶ್ರುತಿ ಹೇಳ್ತಾಳೆ. ಯಾಕೆ ಅಂದರೆ ಇಲ್ಲಿ ನಡೆದಿರೋದು ವಿಷಯ ಎಲ್ಲ ನೀನು ತಾನೇ ಅಲ್ಲಿ ಹೇಳಿರೋದು ನಿಮ್ಮಮ್ಮನ ಹತ್ರ ಅಂತ ಹೇಳ್ಬಿಟ್ಟು ರವಿ ಹೇಳ್ತಾನೆ. ಆಗ ರವಿ ಹೇಳ್ತಾನೆ, ನನಗೆ ಎಷ್ಟು ನಮ್ಮ ಹೋಟೆಲಲ್ಲಿ ನನಗೆ ಎಷ್ಟು ಅಪ್ರಿಷಿಯೇಟ್ ಮಾಡ್ತಾ ಇದ್ರು ಗೊತ್ತಾ, ಇವತ್ತು ನಿಮ್ಮಮ್ಮನಿಂದ ನನಗೆ ಇವತ್ತು ನೀನು ಕೆಲಸ ಕಳ್ಕೊತೀಯ ಅಂತ ಹೇಳಿದಾಗ ನನಗೆ ಎಷ್ಟು ಅವಮಾನ ಆಯಿತು ಗೊತ್ತಾ ಅಂತ ಹೇಳ್ಬಿಟ್ಟು ರವಿ ಬಂದ್ಬಿಟ್ಟು ಶ್ರುತಿ ಹತ್ರ ಹೇಳ್ತಾನೆ.
ಆಗ ರವಿ ಹೇಳ್ತಾನೆ, ನೀನು ಯಾಕೆ ನಿಮ್ಮ ಅಮ್ಮಂಗೆ ಅಲ್ಲಿ ಕಳಿಸ್ದೆ ಅಂದರೆ, ನಾನು ನಾರ್ಮಲಾಗಿ ಅವ್ನು ಕೋಪ ಮಾಡ್ಕೊಂಡು ಹೋದ ಅಂತ ಅಂದೆ. ಅದನ್ನು ಅವ್ರು ಮಾತಾಡೋಕ್ಕಂತ ಅಲ್ಲಿ ಬಂದಿರ್ತಾರೆ, ಅದಕ್ಕೆ ನೀನು ಯಾಕೆ ಇಷ್ಟೊಂದು ಸೀನ್ ಕ್ರಿಯೇಟ್ ಮಾಡ್ತಾ ಇದೀಯ ಅಂತ ಹೇಳಿದಾಗ ರವಿ ಯಾರು ಅಂತ ಹೇಳ್ಬಿಟ್ಟು ಕೇಳ್ತಾನೆ. ನಮ್ಮಮ್ಮ ಕೊಟ್ಟಿರೋ ಪಾಸ್ನ ನಾವು ಯಾಕೆ ಯೂಸ್ ಮಾಡ್ಬೋದು ಅಂತ ಹೇಳ್ತಾ ಇದೀಯ ನೀನು? ಯಾಕೆ ನಾವು ಬಡವ್ರಂತ ಅಂದರೆ ನಾವು ಬಡವರಾಗಿ ಎದ್ಬಿಡ್ಬೇಕಾ? ಅಂದರೆ ನಾವು ಬಡವರಾದರೆ ನಾವು ರಿಚಾಗಿ ನಾವು ಎಲ್ಲೂ ಓಡಾಡಬಾರ್ದಾ ಅಂತ ಹೇಳ್ಬಿಟ್ಟು ಶ್ರುತಿ ಹೇಳಿದಾಗ, ಇದು ಯಾವ ಸೀರಿಯಲ್ ಡೈಲಾಗ್ ಇದು ಅಂತ ಹೇಳ್ಬಿಟ್ಟು ರವಿ ಹೇಳಿದಾಗ ಶ್ರುತಿ ಹೇಳ್ತಾಳೆ, ಇದು ಯಾಕೆ ನನ್ನ ಪ್ರೊಫೆಷನ್ ಬಗ್ಗೆ ನೀನು ಮಾತಾಡ್ತಿದ್ಯಾ ಅಂತ ಹೇಳ್ಬಿಟ್ಟು, ಯಾಕೆ ನಿನ್ನಿಂದ ನಾನು ಜಾಸ್ತಿ ಹೈ ಪ್ರೊಫೆಷನಲ್ ಇದ್ದೀನಿ ಅಂತ ಹೇಳ್ಬಿಟ್ಟು ಮಾತಾಡ್ತಿದ್ಯಾ ಅಂತ ಹೇಳಿದಾಗ ರವಿ ಹೇಳ್ತಾನೆ, ಇಡೀ ಪ್ರಪಂಚದಲ್ಲಿ ಯಾರಿಗೂ ಇಂಥ ಕೆಲಸ ಇಲ್ಲ, ಅಂಥ ಹೈ ಪ್ರೊಫೆಷನ್ ಕೆಲಸ ನಿಂದು ಅಂತ ಅನ್ಕೊಂಡ್ಬಿಟ್ಟಿದ್ಯಾ ಅಂತ ಹೇಳ್ಬಿಟ್ಟು ಶ್ರುತಿಗೆ ರವಿ ಹೇಳ್ತಾನೆ. ಆಗ ಶ್ರುತಿ ಕಿರ್ಚ್ಬಿಟ್ಟು, ರವಿ ನೀ ವಾಟ್ ರಾಂಗ್ ವಿತ್ ಯು, ಏನಕ್ಕೆ ಮಾತಾಡ್ತಿದ್ಯಾ ಈ ಥರ ಅಂತ ಹೇಳ್ಬಿಟ್ಟು ರವಿಗೆ ಬೈತಾಳೆ. ಆಗ ರವಿ ಹೇಳ್ತಾನೆ, ಇನ್ನೊಂದ್ಸಲ ನನ್ನ ರೆಸ್ಟೋರೆಂಟಿಗೆ ಬಂದರೆ ನಾನು ಸುಮ್ಮನೆ ಇರಲ್ಲ ಅಂತ ಹೇಳ್ಬಿಟ್ಟು ನಾನು ಮರ್ಯಾದೆನೇ ಕೊಡಲ್ಲ ಅಂತ ಹೇಳ್ಬಿಟ್ಟು ಶ್ರುತಿಗೆ ವಾರ್ನ್ ಮಾಡ್ತಾನೆ ರವಿ. ಆಗ ಶ್ರುತಿ ಕೋಪ ಮಾಡ್ಕೊಂಡು ತುಂಬ ಬೇಜಾರು ಮಾಡ್ಕೊಂಡಿರ್ತಾಳೆ. ಪೂಜಾ ಮತ್ತು ರೋಹಿಣಿ ರೋಡಲ್ಲಿ ಬರ್ತಾ ಇರುವಾಗ ಅಂದರೆ ಪೂಜಾ ಹೇಳ್ತಾಳೆ, ಅಂದರೆ ನೀವು ಕೆನಡಾದಲ್ಲಿ ಹೋಗಿ ಇಬ್ಬರು ಸೆಟ್ಲ್ ಆಗ್ತೀರಾ ಅಂತ ಹೇಳ್ಬಿಟ್ಟು ಹೇಳಿದಾಗ, ನೀನೊಂದು 5 ನಿಮಿಷ ನಮ್ಮ ಅತ್ತೆ ಥರ ಕಾಣಿಸ್ಬಿಡು, ನಿನಗೆ ಸಾಯಿಸಾಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವಳು ಹೇಳ್ತಾಳೆ. ಆಗ ಪೂಜಾ ಹೇಳ್ತಾರೆ, ನನಗೆ ಗೊತ್ತಿರೋರ ಹತ್ರ ಹೇಳಿ ನೋಡ್ತೀನಿ, ಏನಾದರೂ ಮಾಡೋಣ ಇರು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸರಿ ಈಗ ಎಲ್ಲಿ ಪಾರ್ಲರ್ಗ ಅಂತ ಹೇಳ್ಬಿಟ್ಟು ಕೇಳಿದಾಗ ಹೌದು ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳ್ತಾಳೆ. ಹಂಗೆ ಹೇಳ್ಬಿಟ್ಟು ಹೋಗ್ತಾ ಇರ್ತಾರೆ ಇಬ್ಬರು ಕೂಡ. ರೋಹಿಣಿ ಪೂಜಾ ಆಟೋ ಹುಡ್ಕೋಣ ಬಾ ಅಂತ ಹೇಳ್ಬಿಟ್ಟು ಆಟೋ ಅಂತ ಹೇಳಿ ಕೂಗ್ತಾ ಇರ್ತಾರೆ. ಅಲ್ಲೊಂದಿದೆ ನೋಡು ಕೂಗು ಅಂತ ಹೇಳಿದಾಗ ಪೂಜಾ ಮತ್ತು ರೋಹಿಣಿ ಇಬ್ಬರು ಕೂಡ ಕೂಗ್ತಾರೆ ಆಟೋ ಅಂತ. ಆಗ ಸೂರ್ಯ ಆಟೋ ತೊಗೊಂಡು ಅಲ್ಲಿ ಬರ್ತಾನೆ. ಆಗ ಸೂರ್ಯಂಗೆ ನೋಡ್ಬಿಟ್ಟು ಇಬ್ಬರು ಕೂಡ ಶಾಕ್ ಆಗ್ತಾರೆ. ಇನ್ನೊಂದು ಕಡೆ ಸೂರ್ಯ ಮತ್ತು ಅಜ್ಜಿಗೆ ಡ್ರಾಪ್ ಮಾಡಿದ್ರಲ್ಲ, ಆ ಅಜ್ಜಿಗೆ ಮೀನಾ ಸಿಗ್ತಾಳೆ. ಆ ಮೀನಾ, ಏನು ಅಜ್ಜಿ ಎಲ್ಲಿಗೆ ಹೋಗ್ಬೇಕು ನೀವು ಅಂತ ಕೇಳಿದಾಗ, ಇಲ್ಲಮ್ಮ ನಾನು ಆಟೋಕ್ಕೆ ಬರ್ತಾರೆ ಅಂತ ಕಾಯ್ತಾ ಇದ್ದೀನಿ ಅಂದಾಗ ಅಲ್ಲಿಗೆ ಸೂರ್ಯ ಅಜ್ಜಿಗೆ ಬಿಟ್ಟೋಗಿರ್ತಾನೆ. ಆ ಅಜ್ಜಿ ಅವಳು ಮೀನಾ ಆ ಕಡೆ ಫೋನಲ್ಲಿ ಮಾತಾಡ್ತಾ ಇರ್ತಾಳೆ. ಅದು ಅವರು ಸೂರ್ಯಂಗೆ ನೋಡಿರಲ್ಲ. ಅಜ್ಜಿ ಏನಮ್ಮ ಇವ್ನು ಸೂರ್ಯ ಇಳಿದ್ಬಿಟ್ಟು, ಅಜ್ಜಿ ನಿಮ್ಮನ್ನು ನೋಡಿದ್ರೆ ನಮ್ಮ ಲಕ್ಕಿ ನೋಡ್ದಂಗೆ ಆಗುತ್ತೆ ಅಂತ ಹೇಳಿದಾಗ ಅಲ್ಲಿಗೆ ಮೀನಾ ಫೋನಲ್ಲಿ ಮಾತಾಡ್ಕೊಂಡು ಸೂರ್ಯಂಗೆ ನೋಡ್ತಾಳೆ. ಆಗ ಸೂರ್ಯಂಗೆ ಇವರು ಹಂಗಂದ್ರೆ ಇವರು ಕ್ಯಾಬ್ ಓಡಿಸ್ತಾ ಇಲ್ಲ, ಹಂಗಂದ್ರೆ ಇದು ಆಟೋ ಓಡಿಸ್ತಾ ಇದ್ದಾರಾ ಅಂತ ಹೇಳ್ಬಿಟ್ಟು ಮೀನಾ ಫುಲ್ ಶಾಕ್ ಆಗ್ತಾಳೆ. ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಮುಂದಿನ ಸಂಚಿಕೆಗೆ ಕಾಯ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.